ನಮ್ಮ ಮಂಗಳೂರಿನವರ ಕೈಯಲ್ಲಿ ಹಲಸಿನ ಹಣ್ಣು ಕೊಟ್ಟರೆ ಎಷ್ಟು ವೆರೈಟಿ ಖಾದ್ಯಗಳು ರೆಡಿ ಆಗ್ತದೆ ಅಂತ ನಮಗೆ ಗೊತ್ತಿಲ್ಲ. ಸ್ವಲ್ಪ ಮುಕ್ಕಾಲು ಲೋಟ ಹಲಸಿನ ತೊಳಕ್ಕೆ 2 ಏಲಕ್ಕಿ ಹಾಕ್ಕೊಂಡು ನುಣ್ಣಗೆ ರುಬ್ಕೋಬೇಕು. ಇದಕ್ಕೆ 1 ಲೋಟ ಅಕ್ಕಿ 6 ಅವರ್ಸ್ ನೆನೆಸಿರುವಂಥದ್ದು ಹಾಕಿ ಮತ್ತೆ ನುಣ್ಣಗೆ ರುಬ್ಕೋಬೇಕು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಲಿಕ್ಕೆ ಮರಿಬೇಡಿ ಆಯಿತಾ. ಈ ಹಿಟ್ಟನ್ನ ಹೋಲ್ ನೈಟ್ ಅಥವಾ ಒಂದು 6 ಅವರ್ಸ್ ಇಟ್ಟ ಮೇಲೆ ನಾವು ದೋಸೆ ಹಾಕ್ಕೋಬೇಕು. ನಾನು ಹೇಳಿದಾಗೆ ಅಳತೆ ಹೇಗಿದೆ ಅಂತ ಹೇಳಿದರೆ 1 ಲೋಟ ಅಕ್ಕಿಗೆ ಮುಕ್ಕಾಲು ಲೋಟ ಹಲಸಿನ ಹಣ್ಣು. ನೋಡಿ ಈ ಥರ ಈ ಹಿಟ್ಟು ಅದಕ್ಕೆ ರೆಡಿ ಮಾಡ್ಕೋಬೇಕು. ಬೆಳಿಗ್ಗೆ ಎದ್ದು ಬಿಸಿ ಬಿಸಿ ಕಾವಲಿ ಮೇಲೆ ಗರಿ ದೋಸೆ ಹಾಕ್ಕೊಂಡು ತಿಂತಾ ಇದ್ದರೆ ಸ್ವರ್ಗಕ್ಕೆ ಒಂದೇ ಗೇಣು. ಇದಕ್ಕೆ ಯಾವುದೇ ರೀತಿ ಕಲರ್ ಸೇರಿಸಿಲ್ಲ, ಹಲಸಿನ ಕಲರ್ ನೋಡಿ ಬಂಗಾರದ ಬಣ್ಣ ಬಂದಿದೆ. ಕೆಲವರು ಇದಕ್ಕೆ ಸ್ವಲ್ಪ ಅರಿಶಿಣ ಸೇರಿಸ್ತಾರೆ, ಯೆಲ್ಲೋ ಕಲರ್ ಬರಲಿ ಅಂತ. ಆ್ಯಕ್ಚುಲಿ ಕ್ಯಾಮರಾಗಿಂತ ಡೈರೆಕ್ಟಾಗಿ ನೋಡಿದರೆ ಕಲರ್ ಇನ್ನೂ ಚೆನ್ನಾಗಿದೆ.